ಸಮಾನತೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ, ಇಷ್ಟೆಲ್ಲ ಸಪೋರ್ಟು ಮಾಡ್ತೀವಿ. ಆದ್ರೆ ಎಕನಾಮಿಕಲಿ ನಮ್ಮ ವರ್ಗ ಹೇಗಿರ್ತದೆ ಅಂತ ಹೇಳಿದರೆ, ಜನರಲ್ ಆಗಿ 3 ಭಾಗವಾಗಿ ಡಿವೈಡ್ ಮಾಡಿರ್ತಾರೆ ಜನಗಳ. ಅಪ್ಪರ್ ಮಿಡ್ಲ್ ಕ್ಲಾಸ್ ಆ್ಯಂಡ್ ಲೋಯರ್ ಮಿಡ್ಲ್ ಕ್ಲಾಸ್. ಅಪ್ಪರ್ ಮಿಡ್ಲ್ ಕ್ಲಾಸ್, ಲೋಯರ್ ಮಿಡ್ಲ್ ಕ್ಲಾಸ್. ಮೊದಲನೇದಾಗಿ ಅಪ್ಪರ್ ಮಿಡ್ಲ್ ಕ್ಲಾಸ್ ವರ್ಗದವರು ನಮ್ಮ ದೇಶದಲ್ಲಿ 3% ಇದ್ದಾರೆ. ಅವರಿಗೆ ಆ 3% ಜನ ಅವ್ರದ್ದು ಇನ್ಕಮ್ ಎಷ್ಟು ಅಂತ ಮುಂದಕ್ಕೆ ನೋಡೋಣ. ಇವರ ಸಂಪಾದನೆ ಆದರೆ ಇವರ ಇನ್ಕಮ್ ಬಂದು 15 ಲಕ್ಷದಿಂದ 50 ಲಕ್ಷವರೆಗೆ ಇರ್ತದೆ. 15 ಲಕ್ಷದಿಂದ 50 ಲಕ್ಷ ಇರುವವರೆಗೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಎರ್ನಿಂಗ್ಸ್ ಏನಿದೆಯೋ, ಇನ್ಕಮ್ ಏನಿದೆಯೋ ಅದರಲ್ಲಿ 50ರಿಂದ 70%, 50ರಿಂದ 70% ಅವ್ರ ಪ್ಲ್ಯಾನ್ ಪ್ರಕಾರ ಅವರ ಜನಗಳಿಗೆ ತಕ್ಕನೆಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡ್ತಾ ಅವರು ಅತಿಗ ಬೆಳವಣಿಗೆ ಹೋಗ್ತಾ ಇರ್ತಾರೆ. ಈಗ ನನ್ನಂಥ ಜನಗಳು ಕೆಲವರು ಹೇಳ್ಕೊತೀವಿ, ಏನಪ್ಪ ದುಡ್ಡಿರೋ ಕಾರಣನೇ ಹೋಗುತ್ತೆ, ಸಂಪಾದನೆ ಮಾಡೋರೇ ಸಂಪಾದನೆ ಮಾಡ್ತಾ ಇರ್ತಾರೆ, ನಮಗೇನು ಸಿಗಲ್ಲ ಅಂಥೇಳಿ. ಈ ವಿಡಿಯೋನ ಗಮನಿಸಿದರೆ ಇದಕ್ಕೆ ನಿಮ್ಗೆ ಉತ್ತರ ಸಿಗ್ಬೋದು. ಸೊ ಇವರು ಇನ್ವೆಸ್ಟ್ ಮಾಡಿದಾಗಿಂದ ಹೆಚ್ಚಿಗೆ ಇವರಿಗೆ ದುಡ್ಡು ಸಿಗಿರುತ್ತೆ. ಇವರು ಸರೌಂಡಿಂಗ್ ಸೆಟಪ್ ಬಂದು ಚೆನ್ನಾಗಿ ಒಳ್ಳೆ ಮನೆ, ಕಾರ್ಗಳು ಮತ್ತು ಅವರಿಗೆ ಬೇಕಾದಷ್ಟು ಲಕ್ಸುರಿ ಥಿಂಗ್ಸ್ ಎಲ್ಲ ಅವರಲ್ಲಿ ಇರ್ತದೆ, ಅದು ಮಾಡ್ಕೊಂಡಿರ್ತಾರೆ. ಇವರೆಲ್ಲ ಸೇರಿ ನಮ್ಮ ಇದರಲ್ಲಿ 3% ಜನ ಮಾತ್ರ ಇರ್ತಾರೆ. ಮತ್ತು ಮಿಡ್ಲ್ ಕ್ಲಾಸ್ ಅವರಿಗೆ 31% ಜನ ಇದ್ದಾರೆ. ಅವರು 31%ಅಲ್ಲಿ ಅವ್ರಿಗೆ ತಕ್ಕನೆ ಇನ್ಕಮ್ ಎಲ್ಲ ಇರುತ್ತೆ. ಈ ಇನ್ಕಮ್ ಎಲ್ಲ ನಾವು ಮಾತಾಡೋದು ಒಂದು ವರ್ಷಕ್ಕೆ. ಸೊ ಆ ವರ್ಷದಲ್ಲಿ ಅವ್ರು ಏನು ಇನ್ಕಮ್ ಮಾಡ್ತಾರೆ ಅಂದರೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿನೇ ಅವರು ರಿಪೋರ್ಟ್ ಕೊಡ್ತಾ ಇರೋದು. ಇವರಿಗೆ 5 to 30 lakhs ಇನ್ಕಮ್ ಬರುತ್ತೆ ಪರ್ ಇಯರ್ಗೆ. 5 to 30 lakhs ಇನ್ಕಮ್ ಬರುತ್ತೆ. ಸೊ ಆ ಇನ್ಕಮಲ್ಲಿ ಅವರೇನು ಮಾಡ್ತಾರೆ, ಈ ಲಾಂಗ್ ಟರ್ಮ್ ಲೋನ್ಗಳು ತಗೊಳ್ಳೋದು, ಅಂದರೆ ಹೌಸಿಂಗ್ ಲೋನ್ ತಗೊಳ್ಳೋದು, ಕಾರ್ ಲೋನ್ ತಗೊಳ್ಳೋದು, ಮತ್ತು ಬೇರೆ ಫಾರ್ಮ್ ಹೌಸ್ಗಳೇನೋ ತೊಗೊಂಡ್ರೆ, ಜಮೀನುಗಳೇನೋ ತೊಗೊಂಡ್ರೆ, ಬೇರೆ ಸೈಟ್ಗಳೇನೋ ತೊಗೊಂಡ್ರೆ, ಲಾಂಗ್ ಟೈಮ್ 20 years 15 years ಆ ಥರ ಲೋನ್ ಎಲಿಜಿಬಿಲಿಟಿ ಇವ್ರ ಹತ್ರ ಇರ್ತದೆ. ಆ ಥರ ಲೋನ್ಗಳು ತೊಗೊಂಡ್ರೆ ಇವರು ಅಸೆಟ್ಗಳನ್ನ ಮಾಡ್ಕೋತಾರೆ. ಸುಮಾರು ಜನ ಇದರಿಂದ ತುಂಬ ಕಷ್ಟ ಬಿದ್ದು ಹೋಗೋರು ಅಂದರೆ ಅಪ್ಪರ್ ಮಿಡ್ಲ್ ಕ್ಲಾಸ್ಗೆ ಹೋಗ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಹೋಗೋದು ಭಾಳ ಕಡಿಮೆ, ಪರ್ಸೆಂಟೇಜ್ ಭಾಳ ಕಡಿಮೆ. ಇವರೆಲ್ಲ ಈ ರೀತಿ ತಮ್ಮ ಅಸೆಟ್ನ ಬೆಳ್ಕೊಂಡಿರ್ತಾರೆ. ಕಾರ್ ಇರ್ತದೆ, ಒಳ್ಳೆ ಓನ್ ಹೌಸ್ ಇರ್ತದೆ, ಆ ಥರ ಎಲ್ಲ ಮಿಡ್ಲ್ ಕ್ಲಾಸ್ ಅವರು ಇರ್ತಾರೆ. ಮಿಡ್ಲ್ ಕ್ಲಾಸ್ ಅವರಿಗೆ ಈ ಸಂಪಾದನೆಗಳಿಂದ ಮತ್ತು ಮುಂದುವರಿಯೋಕ್ಕೂ, ಅವ್ರ ಕಮಿಟ್ಮೆಂಟ್ ಇರೋಕ್ಕೂ ಅವರು ತಕ್ಕನೆ ಫ್ಲ್ಯಾಟ್ ಮಾಡ್ಕೊಳ್ತಾರೆ. ಒಳ್ಳೆ ಎಜುಕೇಟೆಡ್ ಆಗಿರ್ತಾರೆ, ಎಲ್ಲ ಗೊತ್ತಿರ್ತದೆ. ಮನೆಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಎಜುಕೇಟೆಡ್ ಆಗಿರ್ತಾರೆ. ಇವರ ಒಂದು ಭಾಗ ಇದು. ಮತ್ತು ಲೋಯರ್ ಮಿಡ್ಲ್ ಕ್ಲಾಸು ಇವರು 14% ಇರ್ತಾರೆ ಇಂಡಿಯಾದಲ್ಲಿ. ಬಟ್ ಅದು ಲೆಕ್ಕ ಹಾಗೆ ಹೀಗೆ ಇರ್ತದೆ, ಕರೆಕ್ಟಾಗಿಲ್ಲ. 14% ಇರ್ತಾರೆ. ಇವ್ರ ಸಂಪಾದನೆ ಅನ್ನೋದು 32,000ದಿಂದ 35,000 ಒಂದು ತಿಂಗಳಿಗೆ. ಯಾಕಂದರೆ ಇವ್ರಿಗೆ ಪರ್ ಆ್ಯನಮ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಲ್ಲ, ಒಂದು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಲ್ಲ. ಇವ್ರದ್ದು ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರ್ತದೆ. ಅಂದರೆ ಈ 32ರಿಂದ 35 ರೂಪಾಯಿ ಸಂಪಾದನೆ ಮಾಡೋರು ಒಂದು ತಿಂಗಳಿಗೆ ಅವರು ಕಡ್ಡಾಯವಾಗಿ 19,000ನ ತನ್ನ ಮನೆಗೇ ಖರ್ಚು ಮಾಡಲಿಕ್ಕೆ ಅವಶ್ಯಕತೆಗಳಿರ್ತದೆ. 19,000 ರೂಪಾಯಿನ ಇವ 32,000ರಿಂದ 35,000ವರೆಗೂ ಸಂಪಾದನೆ ಮಾಡೋರು 19,000 ಮನೆಗೆ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಕೊಡಲಿಕ್ಕೆ ಇರ್ತದೆ. ಅದಾದಮೇಲೆ ಅವ್ರ ಕಮಿಟ್ಮೆಂಟ್ ಇರ್ತದೆ, ಬೇರೆ ವಿಷಯಗಳಿರ್ತದೆ. ಅಂದರೆ ಇವರು ಬಂದು ಇವರುಗಳಿಗೆ ಲೋನ್ಗಳಾಗಲ್ಲ, ಕೆಲವೊಂದು ಬೋನ್ಗಳಾಗುತ್ತೆ. ಇವರಿಗೆ ಬೋನ್ಗಳಿಟ್ಟಿರ್ತಾರೆ ಇವರಿಗೆ ಲೋನ್ ಅಂತ ಹೆಸರಲ್ಲಿ.
ಅಂದರೆ ಇವ್ರಿಗೆ ಲೋನ್ ತೊಗೊಂಡ್ರೆ ಅದೊಂದು ಟ್ರ್ಯಾಪ್, ಅದರಲ್ಲಿ ಹೋಗಿ ಸಿಕ್ಕಾಕ್ಕೊಬಿಡ್ತಾರೆ. ಆ ಟ್ರಾಪಲ್ಲಿ ಯಾಕೆ ಸಿಕ್ಕಾಕ್ಕೋತಾರೆ ಅಂತ ಹೇಳ್ತೀನಿ ಅಂದರೆ, ಕೆಲವೊಂದು ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳು ಏನು ಮಾಡುತ್ತೆ, 25,000 20,000 ಮೇಲೆ ತಿಂಗಳಿಗೆ ಅವರು ಸಂಪಾದನೆ ಕಂಪನಿ ಮಾಡೋದ್ರಿಂದ, ಸ್ಯಾಲ್ರಿ ಕ್ರೆಡಿಟ್ ಆಗೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ನಿಮಗೆ ಸ್ಯಾಲ್ರಿ ನಮ್ಮ ಬ್ಯಾಂಕಲ್ಲಿ ಕ್ರೆಡಿಟ್ ಆಗುತ್ತೆ, ನಮ್ಮ ಬ್ಯಾಂಕಿಂದ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ, ಪರ್ಸ್ನಲ್ ಲೋನ್ ಕೊಡ್ತೀವಿ ಅಂತ ಅವರಾಗಿ ಮುಂದೆ ಹೊರಿತಾರೆ. ಆಗ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಏನಾಗುತ್ತೆ, ಎಲ್ಲ ಟೈಮಲ್ಲಿ ಅವಶ್ಯಕತೆ ಇದ್ದೇ ಇರುತ್ತದೆ, ದುಡ್ಡಿನ ಅವಶ್ಯಕತೆ ಹೆಚ್ಚಿಗಾಗೇ ಇದ್ದಿರ್ತದೆ. ಅವಾಗ ಏನು ಮಾಡ್ತಾರೆ, ಇವ್ರು ಯಾವುದೋ ಒಂದು ಎಮರ್ಜೆನ್ಸಿಗೆ ಯೂಸ್ ಆಗಲಿ, ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಯೂಸ್ ಆಗಲಿ ಹಾಗೆ ಅಂತ ಹೇಳಿ ತಿಳ್ಕೊಂಡು, ಇಲ್ಲ ನಮಗೆ ಏನೋ ಒಂದು ಬೇರೆ ಒಂದು ವಿಚಾರಕ್ಕೋಸ್ಕರ ಯೂಸ್ ಆಗಲಿ ಅಂತ ಕ್ರೆಡಿಟ್ ಕಾರ್ಡು ಮತ್ತು ಪರ್ಸ್ನಲ್ ಲೋನು ತೊಗೊಳ್ತಾರೆ. ಅವಕ್ಕೆ 24 to 28% ಬಡ್ಡಿ ಹೋಗ್ತದೆ. ಅದನ್ನು ನಾವು ವಿಚಾರ ಮಾಡೋಕ್ಕೆ ನಮಗೆ ಟೈಮ್ ಇರಲ್ಲ. ಅವ್ರು ತೋರಿಸುವ ಜಾಗದಲ್ಲೆಲ್ಲ ಅಪ್ಲಿಕೇಶನಲ್ಲಿ ಸೈನ್ ಮಾಡಿ ನಾವು ಪರ್ಸ್ನಲ್ ಲೋನ್ ಪಡೆದು ಅಥವಾ ಕ್ರೆಡಿಟ್ ಕಾರ್ಡ್ ಕಟ್ಟಿ, ಇದು ಕೆಲವರು ಜನಕ್ಕೆ ಸ್ಮೂತಾಗಿ ಹೋಗಿರುತ್ತೆ, ಕಟ್ಟಿರ್ತಾರೆ. ಅಕಸ್ಮಾತ್ ಉದಾಹರಣೆಗೆ 40,000 ಲೋನ್ ತೊಗೊಂಡ್ರೆ ಅವರು 53,000 55,000 ಕಟ್ಟಿರ್ತಾರೆ. ತಿರುಗಿ ನೋಡಿದ್ರೆ ಆ ಇಂಟ್ರೆಸ್ಟ್ ರೇಟು ಅಷ್ಟು ಹೆಚ್ಚಿಗೆ ಆಗಿರುತ್ತೆ. ಅದರಲ್ಲಿ ಕೆಲವ್ರಿಗೆ ತೊಂದರೆ ಆಗಿಬಿಟ್ಟಿದೆ. ಈಗ ಈ ನಡುವೆ ಸ್ವಲ್ಪ ಕೆಲವೊಂದು ಲಾಗಳನ್ನ ಕ್ರೂಷಿಯಲ್ ಮಾಡಿದ್ದಾರೆ, ಅದು ಇವ್ರಿಗೆ ಪನಿಷ್ಮೆಂಟಲ್ಲಿ ತೊಗೊಂಡೋಗಿ ಬಿಡುತ್ತೆ. ಸೊ ಈ ಟ್ರ್ಯಾಪ್ಗಳಿಂದ ಬಿಟ್ಟು ನಾವು ಹೆಂಗೆ ಬೆಳಿಬೇಕು ಅಂತ ಯೋಚನೆ ಮಾಡಿ ಅವ್ರು ಹೋಗಬೇಕು. ಅವರು ತಾವು ಎಲ್ಲಿರ್ತೀವಿ ಈ ಸ್ಥಾನದಲ್ಲಿ ಅಂತ ತಿಳ್ಕೊಂಡು ಒಳ್ಳೆ ರೀತಿಯಿಂದ ಮುಂದೆ ಬರೋಕ್ಕೆ ಪ್ರಯತ್ನ ಬೀಳಬೇಕು. ಇನ್ನು ಅವರು ಮತ್ತು ಮೆನ್ಬೇಲು ಯಾವಾಗಲೂ ಮೇಲಕ್ಕೆ ಬರ್ತಾ ಇರಬೇಕು ಅಂತ ನನ್ನ ಆಸೆ ಇದೆ. ಮತ್ತು ಈ ಲೋ ಮಿಡಲ್ ಕ್ಲಾಸ್ ಅವರು ಪ್ಯಾಂಡಮಿಕ್ ದಿವಸಗಳಿಗೆ ಮುಂಚೆ, ಅಂದರೆ ಕೊರೋನಾಗೆ ಮುಂಚೆ ಅವ್ರ ಲೈಫ್ ಸ್ಟೈಲು ಒಂದು ಹೊತ್ತಿಗೆ ಬೆಟ್ರಾಗೇ ಇತ್ತು. ಕೊರೋನಾ ಆದಮೇಲೆ ತುಂಬ ಹೊಲಸಾಯಿತು. ಸುಮಾರು ಜನಕ್ಕೆ ಕೊರೋನಾ ಅಫೆಕ್ಟ್ ಆಗಿರೋದ್ರಿಂದ 1-2 ಜನ ಮನೆಯಲ್ಲಿ ಅಫೆಕ್ಟ್ ಆಗಿರೋರೆಲ್ಲ ಇದ್ದಾರೆ ಲೋಯರ್ ಮಿಡಲ್ ಕ್ಲಾಸಲ್ಲಿ. ಅವ್ರಿಗೆ ಇದು ಸಡನ್ನಾಗಿ ಮೆಡಿಕಲ್ ಟ್ರೀಟ್ಮೆಂಟು ಅಫೋರ್ಡ್ ಆಗೋಕ್ಕಾಗಲ್ಲ, ಬೇರೆಗಳ ತೊಂದರೆಗಳಾಗುತ್ತೆ ಅಂತ ಹೇಳಿ ಆ ಮನೇನ ಇನ್ನೂ ರೀಬಿಲ್ಡ್ ಮಾಡೋಕ್ಕೆ, ಅದನ್ನು ಹಳೇದನ್ನ ಕಲೆಚ್ಕೊಂಡಿರೋಕ್ಕೆ, ಸುಧಾರಿಸ್ಕೊಳ್ಳೋಕ್ಕೆ ಇನ್ನೂವರೆಗೂ ಅವ್ರ ಕೈಯಲ್ಲಿ ಆಗಿಲ್ಲ. 2020ರಲ್ಲಿ ಬಂದಿದ್ದ ಡಿಸಾಸ್ಟರು ಇನ್ನೂವರೆಗೂ ಅವ್ರ ಕೈಯಲ್ಲಿ ಸರಿಯಾಗಿ ತನ್ನ ಮನೇನ ಕಟ್ಟಿಸ್ಕೊಳ್ಳೋಕ್ಕಾಗಿಲ್ಲ. ಮನೆ ಕಟ್ಟಿಸೋದಂದರೆ ಫೈನಾನ್ಷಿಯಲು ಸರಿ, ಅವರು ಎಜುಕೇಷನಲ್ಲಿ ಸಾಲ ತಗೊಂಡಿರೋದು ಸರಿ, ಬಟ್ ಯಾವುದು ಬೇಕಾದ ವಸ್ತುಗಳು ಮಾತ್ರ ಅವ್ರಿಗೆ ಯಾವುದಾದ್ರು ಬೇಕಿತ್ತು ಅದೆಲ್ಲ ತಗೊಂಡಿದ್ದನು ಅವ್ರು ಸಾಲಗಳಲ್ಲಿರ್ತಾರೆ, ಸಾಲ ಮಾಡಿರ್ತಾರೆ. ಸೊ ಅದರಿಂದ ಅವರು ಇನ್ನೂ ತಿರುಗೋಕ್ಕಾಗಿಲ್ಲ. ಇನ್ನು ಹೆಚ್ಚಿಗಾಗಿ ಈಗ ಡಿಸೀಸ್ಗಳು ಅದಕ್ಕೆ ತಕ್ಕನೇ ಬರ್ತಾಯಿದೆ. ಪ್ರತಿ ಸಲನೂ ಡೆಂಗು ಬರುತ್ತೆ, ಟೈಫಾಯ್ಡ್ ಬರುತ್ತೆ, ಮಲೇರಿಯಾ ಇರುತ್ತೆ. ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಇವರಿಗೆ ಹೆಚ್ಚಿಗಾಗಿ ಇರುತ್ತೆ. ಏನೇ ಇನ್ಸೂರೆನ್ಸ್ ಕವರ್ ಮಾಡಿದ್ರೂ ಅದು ಕೆಲವುದು ಇವ್ರ ಬಡ್ಜೆಟಲ್ಲಿ ಸರಿ ಹೋಗಲ್ಲ. ಸೊ ಆದ್ದರಿಂದ ಈ ಥರ ಈ 3 ಮಾತ್ರ ಅಲ್ಲ, ಇನ್ನೂ ಕೆಲವೊಂದು ವಿಭಾಗಗಳಿದೆ. ನಾನು ಈಗ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟು 4ನೇದು BPL, ಬಿಲೋ ಪಾವರ್ಟಿ ಲೈನ್, ಬಡತನ ಗೆರೆಯಿಂದ ಕೆಳಗಿರುವ ಜನ. ಇವರಿಗೆಲ್ಲ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ಏನು ಮಾಡುತ್ತೆ ಅಂತ, ಅವ್ರುಗಳು ಏನು ಸ್ಕೀಮ್ ಕೊಡ್ತಾರೆ ಅಂತ ಅದನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಜೀವನ ನಡೆಸ್ತಾರೆ. BPL ಕಾಡಿದ್ರೆ ಕೆಲವು ಹಾಸ್ಪಿಟ್ಲಲ್ಲಿ 50%ವರೆಗೂ ಕನ್ಸೆಷನ್ ಕೊಡುತ್ತೆ. ಯಾಕಂದರೆ ಇವ್ರ ಕೈಲಿ ಅದು ಸಾಧ್ಯ ಇಲ್ಲ ಆ ದುಡ್ಡು ಕಟ್ಟಲಿಕ್ಕೆ. ಅದರಿಂದ ರೇಷನ್ ಅಂಗಡಿಯಲ್ಲಿ BPL ಕಾರ್ಡ್ ಕೊಟ್ಟಿರ್ತಾರೆ ಮತ್ತು ಅವ್ರಿಗೆ ಬೇಕಿದ್ದ ರೇಷನ್ಗಳನ್ನ ಕೊಟ್ಟಿರ್ತಾರೆ. ಸೊ ಅವರು ಆ ಜನಗಳಿಗೆ ಅದು ತುಂಬ ಬೇಕಾಗುತ್ತೆ. BPL ಅಂತ ಒಂದು ವರ್ಗ ಇದೆ. ಸೊ ಈ ಥರ ಜನಗಳ ಮಾನ್ಯದಿಂದ, ಅದೇ ಗ್ಯಾಸ್ ತೊಗೊಂಡ್ರೂ ಇವ್ರಿಗೆ ಕೆಲವೊಂದು ಸಬ್ಸಿಡಿ ಸಿಗುತ್ತೆ, ಮತ್ತು ರೇಷನ್ ತೊಗೊಂಡ್ರೆ ಕೆಲವೊಂದು ಸಬ್ಸಿಡಿ ಸಿಗುತ್ತೆ, ಮತ್ತು ಮೆಡಿಕಲ್ಗೂ ಸಬ್ಸಿಡಿ ಸಿಗುತ್ತೆ. ಈ ಸಬ್ಸಿಡಿಯಲ್ಲೇ ಇವರ ಜೀವನ ಹೋಗುತ್ತೆ. ಇವರು ಮೇಲೆ ಹೋಗೋಕ್ಕಾಗಲ್ಲ, ಇರುವ ಜೀವನನೂ ನಡೆಸೋಕ್ಕಾಗಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲೇ, ನಮ್ಮ ಸಮುದಾಯದಲ್ಲೇ ಈ ಥರ ಎಲ್ಲ ನಡೀತಾ ಇರ್ತದೆ. ಈ ಥರ ಎಲ್ಲ ಭಾಗಗಳಿರ್ತದೆ. ಈ ಥರ ಜನಗಳು ವಾಸ ಮಾಡ್ತಾರೆ. ಮತ್ತು EWS ಅಂತ ಒಂದಿದೆ, ಎಕನಾಮಿಕಲಿ ವೀಕರ್ ಸೆಕ್ಷನ್. ನಮ್ಮ ಬೆಂಗಳೂರಲ್ಲಿ ಸುಮಾರು ಕಡೆ ಎಕನಾಮಿಕಲಿ EVS ಲೇಔಟ್ ಅಂತಿದೆ. ಸಣ್ಣ ಮನೆಗಳಿರ್ತದೆ, ಅದೆಲ್ಲ ಭಾಗ ಮಾಡಿ ಅವರಿಗೆ ಕೊಟ್ಟಿರ್ತಾರೆ. ಇವರು ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ರೂ ಸರಿ, ಅಥವಾ ಬೇರೆ ಕ್ಯಾಟಗರಿಯಲ್ಲಿ ಇದ್ದರೂ ಸರಿ, ವರ್ಕಿಂಗ್ ಕ್ಯಾಟಗರಿಯಲ್ಲಿ ಇದ್ದರೂ ಸರಿ, ಇವ್ರ ಇನ್ಕಮ್ಮು ಭಾಳ ಕಮ್ಮಿ ಇರ್ತದೆ. ಒಂದು ವರ್ಷದಲ್ಲಿ ಎಷ್ಟು ಅವರು ಇದು ಸಂಪಾದನೆ ಮಾಡ್ತಾರೋ ಅದಕ್ಕೆ ತಕ್ಕನೆ ಅವರು ಇನ್ನೂ ಬೇರೆ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಇವರಿಗೆ ಒಂದು ಪರಾಣಮ್ ಅಂದರೆ ಒಂದು ವರ್ಷಕ್ಕೆ
8 ಲಕ್ಷವರೆಗೂ ಸಂಪಾದನೆ ಮಾಡುವಂಥ ಒಂದು ಶಕ್ತಿ ಇದೆ. 2 ಜನ ಕೆಲಸ ಮಾಡ್ತಾರೋ, 3 ಜನ ಕೆಲಸ ಮಾಡ್ತಾರೋ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಇವರಿಗೆ ಒಂದು ಅಸೆಟ್ ತೊಗೊಳಕ್ಕೆ ಸಾಧ್ಯವಾಗಲ್ಲ. ಅದರಿಂದ ಇವರು ಬೇರೆ ಬೇರೆ ವಿಷಯಗಳಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಮಾಡ್ತಾ ಇರ್ತಾರೆ. ಸರ್ಕಾರಿನ ಯಾವುದು ಒಂದು ಅವರಿಗೆ ಒಂದು ಸೌಲಭ್ಯ ಕೊಡುತ್ತೋ ಅದರ ಮುಖಾಂತರ ಅವರು ಮುಂದುವರಿಯಲಿಕ್ಕೆ ಪ್ರಯತ್ನ ಬೀಳ್ತಾರೆ. ನೆಕ್ಸ್ಟು LIG ಮತ್ತು MIG1, MIG2 ಅಂತ ಇರ್ತದೆ. LIG ಅಂದರೆ ಅವರಿಗೆ ಲೋಯರ್ ಇನ್ಕಮ್ ಗ್ರೂಪ್ ಅಂತ ಒಂದು ಹೆಸರು. ಅವರು 60,000ಇಂದ 3 ಲಕ್ಷವರೆಗೂ ಪರ್ ಆ್ಯನಮ್ಗೆ ಸಂಪಾದನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅವರು ಮತ್ತು ಯಾರೋ ಫ್ಯಾಮಿಲಿ ಹೆಡ್ ಒಬ್ಬರು ಯಾರಾದರೂ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಯಾರೊಬ್ಬರು ಬಿಸ್ನೆಸ್ ಮಾಡ್ತಾರೆ, ಇಲ್ಲ ಅವ್ರ ದೊಡ್ಡ ಮಗ ಯಾರಿಗೋ ಏನೋ ಒಂದು ಸಣ್ಣ ವಿಚಾರದಲ್ಲಿ ಸಂಪಾದನೆ ಮಾಡುವ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಆಗಿರ್ತಾರೆ. ಸೊ ಈ ಥರ ಇವರು ಲೋಯರ್ ಇನ್ಕಮ್ ಗ್ರೂಪ್ ಅಂತ ಒಂದಿದೆ. ಈಗ MIG1 ಮಿಡ್ಲ್ ಗ್ರೂಪ್ ಇನ್ಕಮ್ 1 ಅಂದರೆ 60,000 ಮೇಲಿಗೆ, ಅದೇ 60,000 1 ರೂಪಾಯಿಯಿಂದ 12 ಲಕ್ಷವರೆಗೂ ಅವರಿಗೆ ಸಂಪಾದನೆ ಮಾಡೋಕ್ಕೆ ಒಂದು ಕೆಪಾಸಿಟಿ ಇರ್ತದೆ. ಅವರು ಇಡೀ ಮನೆಯಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ರು ಸರಿ, ಅವ್ರ ವರ್ಗ ಒಂದು ಇನ್ನು ದೊಡ್ಡ ದೊಡ್ಡ ಅಸೆಟ್ಗಳು ತಗೊಳ್ಳೋಕ್ಕಾಗಲ್ಲ. ಈ ರೀತಿ ಒಂದು ಡಿವಿಷನ್ಗಳೇ ನಮ್ಮಲ್ಲಿ ಇರುತ್ತೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಕೆಲವು ವಿಷಯ ಎಲ್ಲ ನಾವು ಅದರಲ್ಲಿ ಒಳಗೆ ಹೋಗಿ ಚರ್ಚೆ ಮಾಡಿದಾಗ ಮಾತ್ರ ನಮ್ಮ ಇನ್ಕಮ್ ಸೋರ್ಸಲ್ಲೋ ನಮ್ಮ ಎಕನಾಮಿಕ್ ಸೋರ್ಸಲ್ಲಿ ಈ ಥರ ವಿಭಾಗಗಳಿದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಇಷ್ಟೊಂದು ಗ್ರೂಪ್ಸ್ಗಳಿದೆ ಅಂತೇಳಿ ಗೊತ್ತಾಗ ಇಷ್ಟೆಲ್ಲ ನಾವು ಡಿವೈಡ್ ಮಾಡಿಕೊಂಡು ನಮ್ಮನ್ನ ಬೇರೆ ಬೇರೆ ದಿಕ್ಕುಗಳಿಗೆ ಡೈವರ್ಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಗೊತ್ತಾಗುತ್ತೆ. ಸೊ ಇನ್ನೊಂದು ಇದ್ರ ಬಿಟ್ಟರೆ ನೆಕ್ಸ್ಟ್ ಬಂದು MIG2 ಅದೇ ಮಿಡ್ಲ್ ಇನ್ಕಮ್ ಸೋರ್ಸ್ ಗ್ರೂಪ್ 2 ಅಲ್ಲಿ 12 ಲಕ್ಷದಿಂದ 18 ಲಕ್ಷವರೆಗೆ ಸಂಪಾದನೆಗೆ ಅವ್ರ ಕೆಪಾಸಿಟಿ ಇರ್ತದೆ. ಅಂದರೆ ಈ ಸ್ಲ್ಯಾಬ್ ನೋಡಿರ್ಬೋದು ನೀವು. ನಾವು BPLಯಿಂದ ಬಂದಿದ್ದೀವಿ, LIGಯಿಂದ ಬಂದಿದ್ದೀವಿ. ಅಲ್ಲಿ 3 ಲ್ಯಾಕಿಂದ 60,000 3 ಲ್ಯಾಕ್ ಬಂದಿದ್ವಿ. 60,000ದಿಂದ ಮತ್ತು 12 ಲಕ್ಷ ಹೋಗಿದ್ದೀವಿ. 12 ಲಕ್ಷದಿಂದ 18 ಲಕ್ಷಕ್ಕೆ ಬಂದಿದ್ವಿ. ಆ ಥರ ಒಂದು ಸ್ಲ್ಯಾಬ್ ಈ ಥರ ಬರ್ತಾ ಇರ್ತದೆ. ವೀಡಿಯೋನ ಪದೇ ಪದೇ ನೋಡಿರಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾಕೆ ಈ ವಿಡಿಯೋಗಳನ್ನ ಒಂದು ಅವೇರ್ನೆಸ್ ಆಗಿ ನೀವು ಕೊಡ್ತೀನಿ ಅಂದರೆ, ನಾ ಈಗ ಮುಂದೆ ಹೋಗ್ತೀನಿ, ನಂದು ಒಂದು ಗೋಲ್ ಇದೆ, ಒಂದು ಏಮ್ ಇದೆ ಅಂಥೇಳಿ ನಾವು ಎಷ್ಟೇ ಹೋರಾಡಿದ್ರು ನಮ್ಮ ಕೈಲಾಗಿಲ್ಲ ಅಂದರೂ ನಾವು ನಮ್ಮ ಮಕ್ಕಳ ಕೈಯಲ್ಲಿ ಅದನ್ನ ಕೊಡ್ಬೋದು. ಅವರು ಅಟ್ಲೀಸ್ಟ್ ಅದರಲ್ಲಿ ಸಕ್ಸೀಡ್ ಆಗ್ಬೋದು. ಒಂದು ಎರಡನೇದು, ಈ ವಿಚಾರಗಳೆಲ್ಲ ನೀವು ತಿಳುವಳಿಕೆ ಮಾಡಿಕೊಂಡ್ರೆ ನಾನು ಎಲ್ಲಿದ್ದೀನಿ ಅಂತ ನಾನು ತಿಳ್ಕೊಬೋದು. ನಾವೆಲ್ಲಿರ್ತೀವಿ, ನಾವು ಎಕನಾಮಿಕಲಿ ಹೆಂಗಿರ್ತೀವಿ, ನಮ್ಮ ಕೊರೋನಾಕ್ಕೆ ಮುಂಚೆ ಇರುವ ನಮಗೆ ಇದ್ದಿದ್ದ ಕಾಲ ಈಗ ಇದೆಯಾ, ಈಗೆಲ್ಲ ಕಾಸ್ಟ್ಲಿ ಆಗಿದೆಯಾ, ಈಗ ಇನ್ಫ್ಲೇಷನ್ ಬಗ್ಗೆ ಮಾತಾಡಿದ್ವಿ, GDP ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟು ಎಲ್ಲ ಪ್ರತಿಯೊಂದು ನೆಕ್ಸ್ಟು ಪಾರ್ಟಲ್ಲಿ ನೀವು ನೋಡ್ತೀರಿ, GDP ಇನ್ಫ್ಲೇಷನ್ಸ್ ಎಲ್ಲ ನೋಡ್ತೀರಿ. ಇದೆಲ್ಲ ಇದೆ. ನಮ್ಮ ಬರೋದ ಖರ್ಚು, ನಮ್ಮ ಫ್ಯಾಮಿಲಿಯಲ್ಲಿ ಬರೋ ಖರ್ಚು, ನಮ್ಮ ಮದುವೆಗಳು, ಮತ್ತು ಕೆಟ್ಟ ಕಾರ್ಯಗಳು ಏನಾದ್ರು ಬಂದರೆ ಎಲ್ಲದಕ್ಕೂ ಖರ್ಚು ಇರ್ತದೆ. ಇದೆಲ್ಲ ಇಟ್ಕೊಂಡು ನಾವು ಹೆಂಗೆ ಮುಂದುವರಿಬೋದು ನಮ್ಮ ಜೀವನದಲ್ಲಿ? ನಮ್ಮ ಭಾಷೆಯಿಂದ, ನಮ್ಮ ನೋಟದಿಂದ, ಅಂದರೆ ನಾವು ಕಲರಿಂದ, ನಮ್ಮ ಜಾತಿಯಿಂದ ನಾವೆಲ್ಲ ಹೊರಗಡೆ ಇದ್ದರೆ ನಮ್ಮಲ್ಲಿ ಒಗ್ಗಟ್ಟು ಯಾವಾಗ ಸೇರೋದು? ನಾವೆಲ್ಲ ಒಟ್ಟಿಗೆ ಸೇರಿ ನಾವು ಬೆಳೆಯೋದು. ಈಗ ನಾನು ಸರಿ ಹೋದ್ರೇ ನನ್ನ ಮನೇಲಿರೋರು ಸರಿ ಹೋಗ್ತಾರೆ, ನಾನು ಸರಿ ಇದ್ದರೆ ನನ್ನ ಪಕ್ಕದಲ್ಲಿರೋರು ಸರಿ ಹೋಗ್ತಾನೆ, ನಮ್ಮ ಮನೆ ಸರಿ ಇದ್ದರೆ ನಮ್ಮ ಪಕ್ಕದ ಮನೆ ಸರಿ ಹೋಗ್ತಾನೆ, ನಮ್ಮ ಪಕ್ಕದ ಮನೆ ಸರಿ ಹೋದರೆ ಈ ಕಡೆ ಮನೆ ಪಕ್ಕ ಸರಿ ಹೋದರೆ ಆ ಮನೆಯಲ್ಲಿರುವ ಕ್ರಾಸೇ ಸರಿ ಹೋಗುತ್ತೆ, ಆ ಕ್ರಾಸ್ ಸರಿ ಹೋಗುತ್ತೆ ಆ ಏರಿಯಾ ಸರಿ ಹೋಗುತ್ತೆ, ಆ ಏರಿಯಾ ಸರಿ ಹೋಗುತ್ತೆ ಆ ಜಿಲ್ಲೆ ಸರಿ ಆಗುತ್ತೆ, ಆ ಜಿಲ್ಲೆ ಸರಿಯಾದರೆ ಅದು ಸ್ಟೇಟ್ ಸರಿಯಾಗುತ್ತೆ, ಆ ಸ್ಟೇಟ್ ಸರಿಯಾದರೆ ಆ ದೇಶ ಉದ್ಧಾರ ಆಗುತ್ತೆ. ಸೊ ಎಲ್ಲ ನಾವು ನಮ್ಮ ಕೈಲಿ ಸಣ್ಣದೊಂದು ಹನಿ ಹೆಂಗೆ ಸಮುದ್ರವಾಗಿ ಆಗುತ್ತೋ, ಸೊ ಅದೇ ಥರ ಪ್ರತಿಯೊಂದಲ್ಲೂ ನಾವು ಚೇಂಜಸ್ ಮಾಡಿ, ಮನುಷ್ಯತ್ವವನ್ನು ಮಾಡಿ, ಸಮಾಧಾನವತೆಯನ್ನು ಎಲ್ಲರಿಗೂ ಹಂಚಿಸಿ, ನಾವೆಲ್ಲರೂ ಮುಂದುವರಿಬೇಕು. ನಾನು ನೋಡಿದ್ರೆ ಅವನು ಮಾತ್ರ ಮುಂದುವರಿಬಾರ್ದು ಅಂತೇಳಿ ಇದೊಂದು ಉದಾಹರಣೆವಾಗಿ ತಗೊಂಡು ಎಲ್ಲದಕ್ಕೂ ನಾವು ಮುಂದುವರಿಯೋಕ್ಕೆ ನಮ್ಮೆಲ್ಲರ ಒಗ್ಗಟ್ಟು ಸೇರಿ, ಎಲ್ಲರೂ ಸೇರಿ ನಮ್ಗೆ ಸಿಕ್ಕಬೇಕಾಗಿರೋದು ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿದ ಸೌಲಭ್ಯಗಳನ್ನ ತಗೊಂಡು, ಗೌರ್ಮೆಂಟ್ ಇರೋ ರೈಟ್ಸ್ ಹಕ್ಕುಗಳನ್ನ ನಾವು ತಗೊಂಡು ನಾವು ಚರ್ಚೆ ಮಾಡಿ, ಡಿಸ್ಕಸ್ ಮಾಡಿ, ಒಳ್ಳೆ ಭಾವನೆಯಿಂದ, ಒಳ್ಳೆಯ ರೀತಿಯಿಂದ ನಮ್ಮ ಜೀವನನ ಮುಂದುವರಿಸಬೇಕು. ಮತ್ತು ಇನ್ನೂ ಆದರೆ ಏನಕ್ಕೆ ಹೇಳಿ ಬರ್ತೀನಿ ಅಂದರೆ, ಮಕ್ಕಳಲ್ಲೇ ಮನೆಯಲ್ಲಿ ಈಗ ಇರೋರೆಲ್ಲ ಫ್ಯೂಚರ್ ಲೀಡರ್ಸ್ ಆಫ್ ಇಂಡಿಯಾ, ಲೆಜೆಂಡ್ಸು, ಅವರೆಲ್ಲ ಲೆಜೆಂಡ್ಸು.
ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಿ ಸುಮಾರು ವೀಡಿಯೋಗಳಲ್ಲಿ, ಪ್ರತಿಯೊಬ್ಬರಿಗೂ ಸೊಸೈಟಿಯಲ್ಲಿ ಒಂದೊಂದು ಐಡೆಂಟಿಟಿ ಇದೆ. ಒಬ್ಬನ್ನ ಇನ್ನೊಬ್ಬರಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಒಬ್ಬ ಚೆನ್ನಾಗಿ ಹಾಡಾಡ್ಬೋದು, ಒಬ್ಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು, ಒಬ್ಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ಬೋದು, ಒಬ್ಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ಬೋದು, ಒಬ್ಬ ಸ್ಮಾರ್ಟ್ ವರ್ಕ್ ಮಾಡೋದು, ಒಬ್ಬ ಸಾಫ್ಟ್ವೇರಲ್ಲಿ ಚೆನ್ನಾಗಿರ್ತಾನೆ, ಒಬ್ಬ ಹಾರ್ಡ್ವೇರಲ್ಲಿ ಚೆನ್ನಾಗಿರ್ತಾನೆ. ಆ ರೀತಿ ಹಲವಾರು ಲಕ್ಷಗಳಂಥ ಅವಶ್ಯಕತೆಗಳು ನಮ್ಮಲ್ಲಿ ಇರ್ತದೆ. ಅದನ್ನು ನೋಡಿ ಒಳ್ಳೆ ರೀತಿ ನಿಮ್ಮ ಮಕ್ಕಳು ಬೆಳೆಸಿ ಅದನ್ನೆಲ್ಲ ಅವರ ತನ್ನ ಕೈಯಲ್ಲಿ ಕೊಂಡುಕೊಳ್ಳೋಂಗೆ ಅಚೀವ್ ಮಾಡೋಕ್ಕೆ, ಅದರಲ್ಲಿ ಆ ಒಂದು ಚೇಂಜಸ್ ತರೋಕ್ಕೆ, ನಮ್ಮ ದೇಶದಲ್ಲಿ ಚೇಂಜಸ್ ತರೋಕ್ಕೆ ಅವ್ರಿಗೆ ಸಪೋರ್ಟ್ ಆಗಿರಿ. ಜೀವನದಲ್ಲಿ ಮುಂದೆ ಹೋಗೋಕ್ಕೆ ನಾನು ಎಲ್ಲರಿಗೂ ನಿಮ್ಮಲ್ಲಿ ಏನೋ ಒಂದು ಕಾರಣದಲ್ಲಿ ಸಪೋರ್ಟ್ ಆಗಿರ್ತೀನಿ. ಅದು ನಾನು ಈಗ ಹೇಳಲ್ಲ, ನನ್ನ ಪ್ಲ್ಯಾನಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಇದೊಂದು ಹೊಸ ಟ್ರೆಂಡಿಂಗ್ ಆದ ಒಂದು ವಿಡಿಯೋ ನಿಮಗೆ ಕೊಡಬೇಕು. ಈ ಥರ ಒಂದು ಅವೇರ್ನೆಸ್ ನಿಮಗೆ ಮುಂಚೆ ಬಂದಿದೆ ಏನೋ ಗೊತ್ತಿಲ್ಲ, ಬಟ್ ನನ್ನ ಕಡೆಯಿಂದ ನಾನು ನಿಮಗೆ ಅರ್ಪಣೆ ಮಾಡಿ ನಿಮ್ಗೆ ಕಳಿಸ್ತೀನಿ. ದಯವಿಟ್ಟು ನನಗೆ ಬೆಂಬಲ ಕೊಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗ್ರೂಪ್ಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.